ನಮಸ್ತೆ. ಅಂಶು ಅಶೋಕ್ ಹೆಗಡೆ ದಾದಾ. ಇವತ್ತಿನ ಲಾಗಿಂದು ವಿಷಯ ಎಂತದ್ದು ಮಾತಾಡೋ. ಓಕೆ, ಸರಿ, ನೀವು ಹೇಳ್ದಂಗೆ ನಾನೇ ಹೇಳ್ಬಿಡ್ತೀನಿ. ಬಟ್ ಆಕ್ಚುಲಿ ನಾನು ಅಂತ ಇರಬಾರ್ದು, ಬಿಕಾಸ್ ದಟ್ ಗೋಸ್ ಆಸ್ ಅ ನಾಸ್ಟಿಯಸ್ ಬಿಹೇವಿಯರ್. ಅಂದ್ರೆ ಯಾವತ್ತು ನಾನು 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 ಈ ಎದುರುಗಡೆ ಈಗ ನಾನು ಅಂದ್ಕೊಂಡು ನನ್ನ ತಂಗೆ ಪ್ರತಿ ಒಂದು ಸರಿನೂ ಒಂಥರ ಏನ್ ಹೇಳ್ತಾರೆ, ಮಿಸ್ಬಿಹೇವ್ ಮಾಡೋದಿರ್ತಾರೆ. ನೀನೇನು ಅಲ್ಲ ನಾನೇ. ಅಂದ್ರೆ ಇಟ್ ಇಸ್ ರಿಲೇಟೆಡ್ ವಿತ್ ದ ಟರ್ಮ್ ಸೆಲ್ಫ್ ಅಬ್ಸೆಷನ್. ಸಿ, ಸೆಲ್ಫ್ ಲವ್ ಇಸ್ ಓಕೆ, ನಮ್ಮನ್ನ ನಾವು ಪ್ರೀತಿ ಮಾಡಬೇಕು. ದಟ್ ಇಸ್ that is one of the very good behavior, one of the very good thing about our mental health and peace of mind. But when it becomes obsession alva, that goes very what do you say, ತುಂಬಾ ಅದು ನಮ್ಮ ರಿಲೇಶನ್ಶಿಪ್ ಅಲ್ಲಿನೂ ಕೆಟ್ಟ ಇದಾಗತ್ತೆ. ಇಟ್ ಇಸ್ ನಾಟ್ ಗುಡ್ ಫಾರ್ ಅಸ್. ಆಮೇಲೆ ಏನಂದ್ರೆ ನಿಮ್ಮ ಪಾರ್ಟ್ನರ್ದು ಸೆಲ್ಫ್ ರೆಸ್ಪೆಕ್ಟ್ ಆಗ್ಲಿ ಅಥವಾ ಅವ್ರ ಅದಕ್ಕೆ ಧಕ್ಕೆ ಕೊಟ್ಟಂಗಾಗತ್ತೆ. ಆಮೇಲೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ನ ಒಂಥರ ಎಸ್. ಸೊ ನಿಮ್ಮ ಜಸ್ಟ್ ಗಿವ್ ಮಿ ಒನ್ ಫ್ಯೂ ಥಾಟ್ಸ್ ಅಬೌಟ್ ದಿಸ್. ಇಷ್ಟದದು ಏನ್ ಗೊತ್ತಾ, ಸಂಸಾರ ಅನ್ನೋ ಬಂದಾಗ ಅಥವಾ ಗಂಡ ಹೆಂಡತಿ ಮಧ್ಯೆ ಇರ್ಬೋದು ಅಥವಾ ಜಗತ್ತಿನ ನಾವು ಒಂದು ಸಮಾಜದ ಮಧ್ಯದಲ್ಲಿ ಬದುಕ್ತಿರುವಾಗ ಪ್ರತಿಯೊಬ್ಬರಿಗೂ ಏನು ಅಂದ್ರೆ ನಾನು ಅನ್ನೋ ಪ್ರೀತಿ ಇರ್ಬೇಕು. ಕನ್ನಡದಲ್ಲಿ ಒಂದು ಇದಿದೆ, ನಾನು ಅನ್ನೋ ಸ್ವಾಭಿಮಾನ ಓಕೆ, ನಾನು ಅನ್ನೋ ದುರಭಿಮಾನ ಇದೆಯಲ್ಲ ಅದು ಯಾವತ್ತೂ ಕೆಟ್ಟದ್ದು. ಅದು ಸಂಸಾರದಲ್ಲಾಗಿರ್ಬಹುದು ಅಥವಾ ಸಮಾಜದಲ್ಲಿ ನಾವು ಆ ವ್ಯಕ್ತಿಗಳ ಜೊತೆ ಬದುಕ್ತಾ ಇರ್ತೀವಲ್ಲ ಅವ್ರ ಜೊತೆನೂ ಅಷ್ಟೇನೆ. ದುರಹಂಕಾರ ಬೇಡ. ನಾನು ಅನ್ನೋ ಈ ತಲೆ ಮೇಲೆ ಹಿಂಗೆ ಇದಿರ್ತಲಿ ಅದು ಬೇಡ. ಗೌರವ ಕೊಡೋಣ, ಪರಸ್ಪರ ಮರ್ಯಾದೆ ಕೊಡೋಣ, ಮುಂದುವರ್ಸೋದು. ಇದ್ರಲ್ಲಿ ಇವ್ರು ಏನ್ ಹೇಳಿದ್ದಾರೆ, ಎವ್ರಿಥಿಂಗ್ ಇಸ್ ಕರೆಕ್ಟ್. ಸಿ, ಯೋರ್ ಬಿಹೇವಿಯರ್ ಡೆಫಿನೆಟ್ಲಿ ಮ್ಯಾಟರ್ಸ್. ನೀವು ನಿಮ್ಮ ಪಾರ್ಟ್ನರ್ನ ಯಾವಾಗಲೂ ಅವ್ರ ಎದುರುಗಡೆ ನಾನ್ ಸುಪೀರಿಯರ್, ನಂದೇ ಎಲ್ಲ ನಡಿಬೇಕು, ಐ ಆಮ್ ಎವ್ರಿಥಿಂಗ್, ಯು ಆರ್ ನಥಿಂಗ್ ಅನ್ನೋದಕ್ಕಿಂತ ಇಫ್ ಯು ಕಾಂಟ್ ಪ್ರೈಸ್ ದೆಮ್, ಅಟ್ ಲೀಸ್ಟ್ ಡು ನಾಟ್ ಡಿಗ್ರೇಡ್ ದೆಮ್. ಅದಾಗಬಾರ್ದು. your self obsession will lead to ಒಂದು ಈಗೋಸ್ಟಿಕ್ ಬಿಹೇವಿಯರ್ ಆಗಲಿ ಅಥವಾ people will stop talking to you, not in even your partner, people surrounding you also will feel ಅಯ್ಯೋ ಇವ್ರ ಹತ್ರ ಮಾತಾಡದೆ he will only or she will only praise himself and degrade others. So ಆ ಥರ ಬಿಹೇವಿಯರ್ in general even in the society is not acceptable. So according to as a stress management therapist, when it comes to the relationship, I always tell this kind of a behavior in any of one of the partner leads to broken marriage. So better we self relate that if the opposite person talks the same way to us, will we be able to take it? So definitely ನಮಗೂ ಅದು ಬೇಜಾರಾಗುತ್ತೆ if your partner will say behaving the same way with you. ಅದನ್ನ ನಾವು ತಗೊಳಕ್ಕಾಗಲ್ಲ. So it is always good to be good with each other, to know each other better. You need to avoid that kind of a narcissist behavior. So what is your opinion about it? We both think that it is not I, it is we. Namaste.